ಬಿಗ್ ಬಾಸ್ ಕನ್ನಡ ಸೀಸನ್ 11 ಶುರುವಾಗಿ ಒಂದು ವಾರ ಕೂಡ ಆಗಿಲ್ಲ. ದೊಡ್ಡ ಮನೆಗೆ ಬಂದು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಆಟ ಆಡ್ತಾರೆ ಅಂತ ಎಲ್ಲರೂ ಅನ್ಕೊಂಡ್ರೆ ಬಂದ 2 ದಿನಕ್ಕೆ ಕಿತ್ತಾಟ ಶುರು ಮಾಡ್ಕೊಂಡಿದ್ದಾರೆ. ಸ್ಪರ್ಧಿಗಳು ಜಗಳದಲ್ಲೇ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡ್ಕೊಳ್ತಿದ್ದಾರೆ. ಈ ಸೀಸನ್ ನಲ್ಲಿ ಲಾಯರ್ ಜಗದೀಶ್, ಚೈತ್ರ ಕುಂದಾಪುರ ಅಂತೂ ನೆಕ್ಸ್ಟ್ ಲೆವೆಲ್ ಬಿಡಿ. ಚೈತ್ರ ಸ್ವರ್ಗದಲ್ಲಿರೋರ್ಗೂ ನರಕ ತೋರಿಸಿದ್ದಾರೆ. ನಿನ್ನೆಯ ಎಪಿಸೋಡ್ ನಲ್ಲಿ ಮಾನಸ ಚೈತ್ರಾಳನ್ನ ಕೆಣಕಿದ್ದಾರೆ. ಈ ವೇಳೆ ಮಾನಸಗೂ ಮಾತಲ್ಲೇ ನರಕ ತೋರಿಸಿ ಬಿಟ್ಟಿದ್ದಾರೆ. ಇನ್ನು ಲಾಯರ್ ಜಗದೀಶ್ 2 ಕಡೆ ಚೂ ಬಿಟ್ಟು ಮಜಾ ತಗೊಳ್ತಿದ್ದಾರೆ. ಅಷ್ಟಕ್ಕೂ ದೊಡ್ಡ ಮನೆಯಲ್ಲಿ ಚೈತ್ರ ಆರ್ಭಟ ಹೇಗಿದೆ? ಜಗಳ ಆಡಿದ್ರೆ ಮಾತ್ರ ದೊಡ್ಡ ಮನೆಯಲ್ಲಿ ಉಳಿಯೋಕೆ ಸಾಧ್ಯನಾ? ಲಾಯರ್ ಜಗದೀಶ್ ಗೇಮ್ ಪ್ಲಾನ್ ಏನು? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ರಿಯಾಲಿಟಿ ಶೋನ ಇಷ್ಟು ಸೀಸನ್ ನಲ್ಲಿ ಮೊದಲ ವಾರ ಸೈಲೆಂಟ್ ಆಗಿ ಇರ್ತಿತ್ತು. ಸ್ಪರ್ಧಿಗಳು ಒಬ್ರನ್ನೊಬ್ರು ಅರ್ಥ ಮಾಡಿಕೊಳ್ಳೋದಕ್ಕೆ ಟೈಮ್ ತಗೊಳ್ತಿದ್ರು. ಆದ್ರೆ ಈ ಸೀಸನ್ ನಲ್ಲಿ ಮಾತ್ರ ಸ್ಪರ್ಧಿಗಳು ನಾವು ಬಂದಿರೋದೇ ಜಗಳವಾಡಲು ಎಂಬಂತೆ ವರ್ತಿಸ್ತಿದ್ದಾರೆ. ಮಾತಲ್ಲೇ ಎದುರೇಟು ನೀಡ್ತಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಪೈಪೋಟಿಯಲ್ಲೇ ಪರಸ್ಪರ ಜಗಳವಾಡ್ತಿದ್ದಾರೆ. ಮಂಗಳವಾರದ ಎಪಿಸೋಡ್ ನಲ್ಲಂತೂ ಸ್ಪರ್ಧಿಗಳ ರಂಪಾಟ, ಹೂಗಾಟ ಜೋರಾಗೇ ಇತ್ತು. ಲಾಯರ್ ಜಗದೀಶ್ ಮಾಸ್ಟರ್ ಪ್ಲಾನ್ ನೋಡಿ ವೀಕ್ಷಕರು ಕೂಡ ಶಾಕ್ ಆಗಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಜೋರಾಗಿ ಅಬ್ಬರಿಸ್ತಿದ್ದಾರೆ. ಮೊದಲ ದಿನವೇ ನರಕಕ್ಕೆ ಹೋಗಲು ಇಷ್ಟಪಟ್ಟಿರೋ ಜಗದೀಶ್ ಸ್ವರ್ಗಕ್ಕೆ ಹೋಗಿದ್ದಾರೆ. ಆದ್ರೆ ಇವರ ಆಪ್ತತೆ ಮತ್ತು ಮಾತುಕತೆಗಳೆಲ್ಲ ನರಕವಾಸಿಗಳ ಜೊತೆಗೇನೆ ಇದೆ. ಅವರ ಆಟ ಬಲು ಜೋರಾಗೇ ಇದೆ. ಸ್ವರ್ಗವಾಸಿಗಳ ಜೊತೆಗೆ ಇರ್ತಾರೆ, ನರಕವಾಸಿಗಳ ಪರವೇ ಮಾತಾಡ್ತಾರೆ. ಇದಕ್ಕೆ ಮೊದಲ ದಿನವೇ ಹಲವು ಉದಾಹರಣೆಗಳು ಸಿಕ್ಕಿವೆ. ಟಾಯ್ಲೆಟ್ ಕ್ಲೀನ್ ಮಾಡಿರೋದೇ ಇದಕ್ಕೆ ಸಾಕ್ಷಿಯಾಗುತ್ತೆ. ಇದರಿಂದ ಸ್ವರ್ಗವಾಸಿಗಳ ಲಕ್ಸುರಿ ಬಜೆಟ್ ಹೋಗುವಂತೆ ಮಾಡಿರೋ ಖ್ಯಾತಿ ಈ ವಕೀಲ್ ಸಾಹೇಬ್ಗೆ ಸಲ್ಲುತ್ತೆ. ಆದ್ರೆ ಇದೀಗ ಓಪನ್ ಆಗಿಯೇ ಲಾಯರ್ ಜಗದೀಶ್ ಒಂದು ಮಾತು ಹೇಳಿದ್ದಾರೆ. ನನ್ನನ್ನು ನಾಮಿನೇಟ್ ಮಾಡ್ತಾರಂತ ಗೊತ್ತು, ನನಗೂ ಅದೇ ಬೇಕಿತ್ತು. ಕರ್ನಾಟಕದ ಜನತೆಗೆ ನನ್ನ ಹೆಸರು ಗೊತ್ತಾಗುತ್ತೆ. ನಾನು ಎಲ್ಲವನ್ನ ಆ ಲೆವೆಲ್ಗೆ ಕಂಟ್ರೋಲ್ ಮಾಡ್ತೀನಿ. 2 ಮನೆ ನಾನೇ ಕಂಟ್ರೋಲ್ ಮಾಡ್ತೀನಿ. ನರಕ ಸ್ವರ್ಗ 2 ಕಡೆ ಕೀ ಕೊಟ್ಟು 2 ಕಡೆಯ ಆಟ ನೋಡ್ತೀನಿ ಅಂತ ಜಗದೀಶ್ ಹೇಳಿದ್ದಾರೆ. ಇನ್ನು ದೊಡ್ಡ ಮನೆಯಲ್ಲಿ ಚೈತ್ರ ಕುಂದಾಪುರ ಅಬ್ಬರ ಕೂಡ ಜೋರಾಗೇ ಇದೆ. ಮೊದಲ 2 ದಿನದಲ್ಲಿಯೇ ಚೈತ್ರ ಕುಂದಾಪುರ ಹಾಗೂ ಇತರರು ತಮ್ಮ ಜಗಳವಾಡುವ ಪ್ರತಿಭೆ ಪ್ರದರ್ಶಿಸಿದ್ದಾರೆ. 3ನೇ ದಿನವೂ ಮನೆಯಲ್ಲಿ ಜಗಳ ಮುಂದುವರೆದಿದೆ. ಜಗದೀಶ್ ಹಾಗೂ ಇತರರ ಮೇಲೆ ಸಿಟ್ಟು ಪ್ರದರ್ಶಿಸಿದ್ದ ಚೈತ್ರ ಕುಂದಾಪುರ ಈಗ ಮಾನಸ ಮೇಲೆ ತಮ್ಮ ಮಾತಿನ ಬಾಣಗಳನ್ನ ಪ್ರಯೋಗಿಸಿದ್ದಾರೆ. ಹೌದು, ಚೈತ್ರ ಧ್ಯಾನ ಮಾಡ್ತಿರ್ತಾರೆ. ಅದನ್ನ ನೋಡಿದ ಮಾನಸ, ಈ ಧ್ಯಾನ ಮಾಡುವವರನ್ನ ನೋಡಿದ್ರೆ ನನಗೆ ಸಣ್ಣ ಅನುಮಾನ, ಅವರು ಧ್ಯಾನ ಮಾಡ್ತಾರ ಅಥವಾ ನಿದ್ದೆ ಮಾಡ್ತಾರೆಂದು ಹೇಳಿದ್ದಾರೆ. ಇದು ಚೈತ್ರ ಕಿವಿಗೆ ಬಿದ್ದಿದೆ. ಇದರ ಪರಿಣಾಮ ಮತ್ತೆ ಚೈತ್ರ ಅವರು ಬೆಂಕಿಯಾಗಿದ್ದಾರೆ. ಟಾಂಗ್ ಕೊಟ್ಟ ಮಾನಸಗೆ ಬೆವರಿಳಿಸಿದ್ದಾರೆ. ಇದೀಗ ನೇರ ಮಾತು, ನೇರ ನುಡಿ ಕುಂದಾಪುರದ ಚೈತ್ರಕ್ಕಂಗೆ ಜಯವಾಗಲಿ ಅಂತ ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ. ಹಿಂಗೆ ಮುಂದುವರೆದ್ರೆ ಚೈತ್ರಕ್ಕ ಹಿಂದಿನ ಸೀಸನ್ಗಳಲ್ಲಿ ಬಂದು ಹೋದ ಸಿಂಹಿಣಿಯರ ಅಕ್ಕ ಆಗೋದಂತೂ ಪಕ್ಕ ಅಂತಿದ್ದಾರೆ ಫ್ಯಾನ್ಸ್. ಲೇಡಿ ಪ್ರಥಮ್ ಚೈತ್ರ ಕುಂದಾಪುರ ಅಂತ ಮತ್ತೊಬ್ರು ಕಾಮೆಂಟ್ ಮಾಡಿದ್ದಾರೆ. ಚೈತ್ರ ಜೊತೆಗೆ ಜಗಳದ ಬಳಿಕ ಆಕೆಯ ಬಗ್ಗೆ ಮಾನಸ ಮತ್ತು ಗೋಲ್ಡ್ ಸುರೇಶ್ ಕುಳಿತು ಮಾತನಾಡಿದ್ದಾರೆ. ಚೈತ್ರನ ನಿಜಕ್ಕೂ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಅವರ ಟ್ಯಾಲೆಂಟ್ ಅರ್ಥ ಮಾಡಿಕೊಳ್ಳಿ. ಚೈತ್ರನ ಮೇಲಕ್ಕೆ ಹತ್ತಿಸ್ಬೇಕು. ಮಾತಲ್ಲೇ ಮನೆ ಕಟ್ಟಿದ್ರೆ ಹೌದೋ ಓ ಅಂತಾರೆ. ನೀನು ರನ್ನ, ಚಿನ್ನ, ಚಂದ್ರ, ಚಂದಮಾಮ ಅಂದ್ರೆ ಮುಗೀತು. ನಮ್ಮ ಕಡೆ ಚೈತ್ರ, ಆ ಕಡೆ ಜಗದೀಶ್ ಇಬ್ಬರು ಸರಿಯಾಗಿದ್ದಾರೆ ಅಂತ ಗೋಲ್ಡ್ ಸುರೇಶ್ ಹೇಳಿದ್ದಾರೆ. ಇದೀಗ ಚೈತ್ರಾಳನ್ನ ಪಳಗಿಸಲು ಮಾನಸ, ಗೋಲ್ಡ್ ಸುರೇಶ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈ ಪ್ಲಾನ್ ಸಕ್ಸಸ್ ಆಗುತ್ತಾ ಅಂತ ಕಾದು ನೋಡ್ಬೇಕು. ಇನ್ನು ನರಕದ ನಿವಾಸಿಯಾಗಿರುವ ಚೈತ್ರ ಬಿಡುವಿನ ವೇಳೆ ಸಹಸ್ಪರ್ಧಿಯ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಶಿಶಿರ್ ಅವರ ಹಸ್ತರೇಖೆ ನೋಡಿ, ನಿಮ್ಮ ಕೈಯಲ್ಲಿ ಎಂದಿಗೂ ಹಣ ಕಡಿಮೆ ಆಗಲ್ಲ. ಮದುವೆ ವಿಚಾರದಲ್ಲಿ ನೀವು 35-38ರ ವಯಸ್ಸಿನಲ್ಲಿ ಮದುವೆ ಆಗೋದು ಸೂಕ್ತ ಅಂತ ಚೈತ್ರ ಶಿಶಿರ್ ಅವರ ಹಸ್ತರೇಖೆಯನ್ನು ನೋಡಿ ಭವಿಷ್ಯ ನುಡಿದಿದ್ದಾರೆ. ಅಂದಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಹೆಚ್ಚಾಗಿ ಜಗಳವಾಗೋದು ನಾಮಿನೇಷನ್ ಶುರುವಾದಾಗ. ಈಗಾಗಲೇ ಚೈತ್ರ ಕುಂದಾಪುರ ಅವರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ಈಗ ಟಾಸ್ಕ್ ಮೂಲಕ 2ನೇ ಹಂತದ ಪ್ರಕ್ರಿಯೆ ನಡೆದಿದೆ. ಜಗದೀಶ್, ಯಮುನಾ, ಮಂಜು, ಹಂಸ, ಭವ್ಯ ನಾಮಿನೇಟ್ ಆಗಿದ್ದಾರೆ. ಶಿಶಿರ್, ಮಾನಸ, ಮೋಕ್ಷಿತಾ ಟಾಸ್ಕ್ ನಲ್ಲಿ ಸೋತ ಕಾರಣ ನೇರವಾಗಿ ನಾಮಿನೇಟ್ ಆಗಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ಬಳಿಕ ಸ್ವರ್ಗದಲ್ಲಿರೋ ಯಮುನಾ, ಶ್ರೀನಿಧಿ ಹಾಗೂ ನರಕದಲ್ಲಿರೋ ಶಿಶಿರ್ ಮಧ್ಯೆ ಕಿತ್ತಾಟ ನಡೆದಿದೆ. ಒಟ್ಟಾರೆ ಈ ಬಾರಿಯ ಸೀಸನ್ನ ಸ್ಪರ್ಧಿಗಳು ಜಗಳ ಮಾಡಿದ್ರೆ ದೊಡ್ಡ ಮನೆಯಲ್ಲಿ ಉಳಿಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದ ಹಾಗೆ ಕಾಣ್ತಿದೆ. ಮೊದಲ 2 ದಿನದಲ್ಲಿ ಸಾಕಷ್ಟು ಜಗಳ, ಮನಸ್ತಾಪಗಳು ಮನೆಯಲ್ಲಿ ನಡೆದಿವೆ. ಮುಂದೆ ಈ ಮನಸ್ತಾಪ, ಜಗಳ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೋ ಅಂತ ಕಾದು ನೋಡ್ಬೇಕಿದೆ. ನಮಸ್ಕಾರ.